ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಈಗ 6ನೇ ಸಂಧಿ ಮುಗಿತು. ಇನ್ನು 7ನೇ ಸಂಧಿಯ ಪದಚ್ಛೇದವನ್ನು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾ ಎಲ್ಲೆಲ್ಲಿ ಪಾಸ್ ಮಾಡ್ತೀನೋ ಅಲ್ಲೇ ಶಬ್ದವನ್ನು ಬೇರೆ ಶಬ್ದ ಅಂತ ಅರ್ಥ ಅಲ್ಲಿ ಕಾಮ ಹಾಕ್ಕೊಂಡು ಹೋಗಿ. ಭೂ ಸಲಿಲ ಶಿಖಿ ಪವನ ಭೂತ ಆಕಾಶದೊಳಗೆ 5 ತನ್ಮಾತ್ರ ಸಹಿತ 1+50 ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು ಸುರ ಅಸುರರಿಗೆ ನಿರಂತರದಲ್ಲಿ ಸುಖ ಅಸುಖ ಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನೊಳು ತ್ರಿಸ್ಥಾನಗೆ ಅನಿರುದ್ಧನು, ತ್ರಿಸ್ಥಾನಗೆ ಅನಿರುದ್ಧನು. ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ನೆನೆಸಿ 72,000 ವಿನಿತು ನಾಡಿಗಳೊಳು ನಿಯಾಮಿಸುತ್ತ ಇನಘಬಸ್ಥಿಗ ಲೋಕದಳು ಸರ್ವತ್ರ ಬೆಳಗುವನು. 3ನೇ ನುಡಿ. ಜೀವ ಲಿಂಗ ಅನಿರುದ್ಧ ಸ್ಥೂಲ ಕಳೇವರಗೊಳಳು ವಿಶ್ವ ತುರಗಗ್ರೀವ ಹೈಗ್ರೀವ ಅಂತ ತಗೋಬೇಕು. ತುರಗಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸ ಮೂರ್ತಿಗಳು. ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರನ ಈರೆರಡು ರೂಪದಿ ಭಾವಿಸುವುದು ಏಕೋನ ವಿಂಶತಿ. ಏಕ ಊ ನಂತರ ಒಂದು ಕಡಿಮೆ. ಏಕೋನ ವಿಂಶತಿ ಮೂರ್ತಿ ಸರ್ವತ್ರ. 4 ನೋಡಿ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವ ಅಂದದಿ ಬಿಂಬ ಜಡ ಚೇತನಗಳ ಜಡಚೇತನಗಳ ಒಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. 5ನೇ ನುಡಿ. ಈ ಶರೀರ ಚತುಷ್ಟಯಗಳೊಳು ಕೋಶ ಧಾತುಗ ಕೋಶ ಬೇರೆ ಧಾತುಗ ಬೇರೆ. ಧಾತುಗ ಭಾರತೀಪತಿ ಪ್ರಾಣೇಶನು 21 21,600 ಎನಿಪ. 1,600 ಎನಿಪ ಅಂದರೆ 21,600 ಅಂತ. ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗೆ ಇದ್ದು ಅವರ ಕೈ ಪಿಡಿದು ಈ ಸರೋಜ ಭವಾಂಡದೊಳು ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಈ ಸರೋಜ ಭವಾಂಡ ಅಂದರೆ ಬ್ರಹ್ಮಾಂಡ ಒಂದೇ ಶಬ್ದ. ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. 6ನೇ ನೋಡಿ. ಶಿರಗಳೇ 552 ಬಾಹುಗಳ 2 552 ಶಿರಗಳ 552 ಅಂದರೆ 10 ಬಾಹುಗಳ 2 ಪಾದಗಳ 1 ಮಧ್ಯ ಉದರದಿ ಶೋಭಿಪ ವಾಂಗ್ಮನೋಮಯ ನೆನಪ ನಿತ್ಯದಲ್ಲಿ. ಇಲ್ಲಿ ವಾಂಗ್ಮಯ ಮನೋಮಯ ಅಂತ 2 ರೂಪ ಬರ್ತದೆ, ಮುಂದೆ ಬರ್ತದೆ ಅದು. ವಾಂಗ್ಮನೋಮಯ ನಿತ್ಯದಲ್ಲಿ. ಕರ್ಣ ಧಾತುಗಳಲ್ಲಿ 72,000 ನಾಡಿಗಳೊಳಗೆ ನಾಡಿಗಳ ಅರವಿದೂರನ ಅಂತ ತಗೋಬೇಕು.
ನಾಡಿಗೊಳ ಇಪ್ಪ ಅರವಿದೂರನು ಭಾರತ ಪ್ರತಿಪಾದ್ಯನು ಎಂದು ಎನಿಸಿ. ಭಾರತ ಪ್ರತಿಪಾದ್ಯನು ಎಂದು ಎನಿಸಿ. 7ನೇ ನುಡಿ. ಈರೆರಡು ದೇಹ ಊರ್ಮಿ ಭೂತಗಳ ಆರಧಿಕ ದಶ ಋಗ್ವಿನುತ ಲಕ್ಷ್ಮೀರಮಣ ವಿಷ್ಣಾಖ್ಯ ರೂಪದಿ ಚತುಷ್ಷಷ್ಟಿಕಲ ಧಾರಕನು ತಾನಾಗಿ ಬ್ರಹ್ಮ ಪುರಾರಿ ಮುಖ್ಯರೊಳೆ ಇದ್ದು ಸತತ ವಿಹಾರ ಮಾಳ್ಪನು ಚತುಷ್ಪಾದ ಆವಯದಿ ಲೋಕದಳು. ಆವಯದಿ ಅಂತಾರ ಆ ಹೆಸರದಿಂದ ಕರ್ಸ್ಕೊಳ್ತಾನೆ ಅಂತ ಹೇಳಬೇಕು. ತೃಣ ಮೊದಲು ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು 1526 ಗಣನೆ ಮಾಳ್ಪರು ಬುಧರ ರೂಪವ ಗೃಣಿಯ ಸೂರ್ಯ ಆದಿತ್ಯ ನಾಮಗಳ ಅನುದಿನದಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ. 9ನೇ ನುಡಿ. 574 ಇದು ಭಾಳ ಜನ 20 ಅಂತ ಓದ್ತಾರೆ, 70 ಇರಬೇಕು. 574 ಆದಿಭೌತಿಕದಲ್ಲಿ ಆದಿಭೌತಿಕ ಆಧ್ಯಾತ್ಮಿಕ ಅಂತ ಇದೆ. ಆದಿಭೌತಿಕದಲ್ಲಿ ತಿಳಿಯುವುದು 521 52 ಅಂದರೆ 7 ಆಯಿತು. ಶತ ಅಂದರೆ 100, 21 21 ಅಂದರೆ 721. ರೂಪವ ಅಧ್ಯಾತ್ಮ ಅಂದರೆ ಅಧ್ಯಾತ್ಮದಲ್ಲಿ ಅಷ್ಟು ರೂಪದಿಂದ ಇದ್ದಾನೆ. ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಅಂತ 3 ತಾಪತ್ರಗಳು ಇರ್ತಾವೆ ನಮಗೆ. ರೂಪ ಅಧ್ಯಾತ್ಮ ಭೇದಗಳ ಇಲ್ಲ 230 ಮೇಲ 1 ಅಧಿಕ 230 ಆದ ಮೇಲೆ 1 ಅಧಿಕ ಅಂದರೆ 231 ಮೂರ್ತಿಗಳ ಆದರದಿ ಆದಿದೈವದಳು ಚಿಂತಿಪುದು ಭೂಸರರು. ಇಲ್ಲಿ ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಇದು 3 ಏನೋ ನಮಗೆ ತಾಪಗಳು ಇರ್ತಾವೋ ಅದರಲ್ಲಿ ಅಲ್ಲಿ ಭಗವಂತನ ರೂಪ ಎಷ್ಟು ಸಂಖ್ಯೆಯಿಂದ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಕಥಾನುಸಾರದ ಎಲ್ಲ ಕಡೆಯೂ ಸಂಖ್ಯೆ ಬಹಳಷ್ಟು ಬರ್ತದೆ. ಅದು ಹೇಗೆ ಗಣನೆ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೀನಿ. ಆದಿದೈವದಳು ಚಿಂತಿಪುದು ಭೂಸರು. ಯಾರಿದು ಕೆಲವರು ರೆಗ್ಯುಲರಾಗಿ ಎಲ್ಲ ವಿಡಿಯೋಸ್ ಕೇಳೋದಿಲ್ಲ, ಅಂಥವ್ರಿಗೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ಎಲ್ಲ ವಿಡಿಯೋಸು ಸರಿಯಾಗಿ ಅಧ್ಯಯನ ಮಾಡೋದು ಇದೊಂದು ಚಾಲೆಂಜು. ಇದನ್ನು ನಾವು ರೆಗ್ಯುಲರಾಗಿ ಎಲ್ಲ ವಿಡಿಯೋನ ಕೇಳಬೇಕು, ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಆದಿದೈವದಳು ಚಿಂತಿಪುದು ಭೂಸರು. 10ನೇ ನುಡಿ. ಸುರುಚಿ ಶಾರ್ವಿಕರು ಎನಿಸಿ. ಸುರುಚಿ ಶಾರ್ವರಿಕನು ಎನಿಸಿ ಸಂಕರುಷಣ ಪ್ರದ್ಯುಮ್ನ ಶಶಿ ಭಾಸ್ಕರರ ಒಳಗೆ 60 + 300 ರೂಪದಿಲಿ 360 ರೂಪದಲ್ಲಿ ಇದ್ದಾನೆ. ಕರೆಸಿಕೊಂಬನು ಅಹತ್ ಸಂವತ್ಸರ ಅದು ಕರೆಸ್ಕೊಳ್ತಾನೆ. ಕರೆಸಿಕೊಂಬನು ಅಹತ್ ಸಂವತ್ಸರನು ಎನೀಪನು ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವನು ಈವ ಆನಂದಮಯ. ಇನ್ನೊಂದ್ಸತಿ ಹೇಳ್ತೀನಿ. ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವನು ಈವನು ಆನಂದಮಯ. ಭಗವಂತ ಆನಂದಮಯ ಇದ್ದಾನೆ. ಎಷ್ಟೆಷ್ಟು ಸಂಖ್ಯೆಯಲ್ಲಿ ಭಗವಂತ ಎಲ್ಲೆಲ್ಲಿ ಎಷ್ಟೆಷ್ಟು ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ನಮಗೆ ಆರೋಗ್ಯ ಕೊಡ್ತಾನೆ ಅಂತ. ಅದಕ್ಕೆ ಇದು ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಅಲ್ಲಿ ಆರೋಗ್ಯಕ್ಕೋಸ್ಕರ ಈ ಸಂಧಿ ಪಾರಾಯಣ ದಿನನಿತ್ಯ ಮಾಡಬೇಕು ಅಂತ. ಇನ್ನು 11ನೇ ನುಡಿ. ಪಂಚಾಶತ್ ವರ್ಣ 150 ಅಂತ 51 + 50 ಅಂದರೆ 51
ವರ್ಣಗತ ಮಹಾಕಳತ್ರನು ಸರ್ವರೊಳಗೆ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖ್ಯ ಆದ್ಯ ಅನೇಕ ಶಾಸ್ತ್ರ ಪುರಾಣ ಭಾಷಾ ಅನೇಕಗಳ ಕಲ್ಪಿಸಿ ಮನೋವಾಂಗ್ಮಯ ಎನಿಸಿಕೊಂಬ 12 ನೋಡಿ. ಭಾರಬೃನ್ನಾಮಕನು ಒಂದೇ ಶಬ್ದ. ಭಾರಬೃನ್ನಾಮಕನು 1624 1624 ಮೂರ್ತಿಗಳು ಚರ ಅಚರದಿ ಸರ್ವತ್ರ ತುಂಬ್ಯವು 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸರ್ವ ಠಾವಿನಲ್ಲಿ. 13 ನೋಡಿ. ಮಿಸುನಿ ಮೇಲಿಹ ಮಣಿಯೋಲ್ ರಾಜಿಸುವ ಬ್ರಹ್ಮ ಆದಿಗಳ ಮನದಲ್ಲಿ ಬಿಸಜ ಜಾಂಡ ಆಧಾರಕನು ಅಂದರೆ ಬಿಸಜ ಜಾಂಡ ಅಂತಾರೆ ಬ್ರಹ್ಮಾಂಡ. ಬಿಸಜ ಜಾಂಡ ಆಧಾರಕನು ಆಧೇಯನು ಎಂದೆನಿಸಿ 242 ರೂಪದಿ ಅಂದರೆ 242 ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವು 42 ಅಧಿಕ ಶತ 142 ರೂಪದಲ್ಲಿ ಬಿಡದೆ. 14 ನೋಡಿ. 2008 ರೂಪವನು ಅರಿತು 2008 ರೂಪವನ್ನು ಅರಿತು ಸರ್ವ ಪದಾರ್ಥದಲ್ಲಿ ಸಿರಿವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು ಬರಿದೆ ಜಲದಲ್ಲಿ ಮುಳುಗಿ ಬಿಸಲೊಳು ಬೆರಳು ಎಣಿಸಿದರೇನು ಸದ್ಗುರು ಹಿರಿಯರನ ಅನುಸರಿಸಿಯ ಇರದೆ ಸದ್ಗುರು ಹಿರಿಯರ ಅನುಸರಿಸಿ ಇರದೆ ಮರ್ಮವನು ಅರಿಯದಿಹ ನರನು ಸರಿಯಸದೆ ಮರ್ಮವನು ಅರಿಯದಿಹ ನರನು. 15 ನೋಡಿ. ಮತ್ತೆ ಚಿದ್ದೇಹದ ಒಳಗೆ 80,725 ಅಂದರೆ 80,725 ರೂಪದಿಂದ ನರಸಿಂಹ ರೂಪದಲ್ಲೇ ಇದ್ದು ಜೀವರಿಗೆ ನಿತ್ಯದಲ್ಲಿ ಹಗಲು ಇರಳು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಮೃತ್ಯುವಿಗೆ ತಾ ಮೃತ್ಯು ಅನಿಸ್ತಾನೆ ಅಂದರೆ ಮೃತ್ಯು ಬರುವುದಿಲ್ಲ ಅಂತ. ಭೃತ್ಯವತ್ಸಲ ಭಯ ನಿವಾರಣ ಭಾಗ್ಯ ಸಂಪನ್ನ. 16 ನೋಡಿ. ಜಲದೊಳೆ 27 ಹರನೊಳಗೆ ಇರುವನು 28 ರೂಪದಿ. ಜ್ವರದೊಳಗೆ 27 ಹರನೊಳಗೆ 28 ರೂಪದಿ 2820 ಏನಪ್ಪ 2827 ಎರಡು ಅಂಕಿ ಅಕ್ಕಪಕ್ಕ ಹಾಕಿಬಿಟ್ರೆ ಆ ಸಂಖ್ಯೆ ಬರ್ತೇವೆ. ಅಷ್ಟು ಸಂಖ್ಯೆಯಿಂದ ಇದ್ದಾನೆ ಭಗವಂತ ಅಂತ. ಜ್ವರಹರಾಭಯ ನಾರಸಿಂಹನ ಇಷ್ಟು ರೂಪದಿಂದ ನರಸಿಂಹರೂಪಿ ಪರಮಾತ್ಮ ಇಷ್ಟು ರೂಪದಿಂದ ಇದ್ದಾನೆ ಅಂತ ತಿಳ್ಕೋಬೇಕು ಅಂತ. ನಾರಸಿಂಹನ ಸ್ಮರಣೆಯ ಮಾತ್ರದಿ ದುರಿತ ರಾಶಿಗಳು ಇರದೆ ಪೋಪು ತರಣಿ ಬಿಂಬವ ಕಂಡ ಹಿಮದಂತೆ. 17 ನೋಡಿ. ಮಾಸ ಪರ್ಯಂತರವೂ ಬಿಡದೆ ನೃಕೇಸರಿಯ ಶುಭನಾಮ ಮಂತ್ರ ಜಿತ ಆಸನದಲ್ಲಿ ಏಕಾಗ್ರ ಚಿತ್ತದಿ ಮಂತ್ರ ಜಿತ ಆಸನದಲ್ಲಿ ಅಂದರೆ
ಅದೇ ಆಸನ ಜಯ ಬೇಕಾದ್ರೆ ನಾವು ಕೂತಾಗಿ ಹಿಂಗೆ ಹೊಳ್ತೀವಿ, ಹಿಂಗೆ ಮಾಡ್ತೀವಿ, ಸ್ಟ್ರೇಟಾಗಿ ಹಿಂಗೆ ಕೂತ್ಕೊಂಡು ಭಗವದ್ಗೀತೆ ಹೇಳಿದರೆ ಆ ರೀತಿಯಾಗಿ ಕೂತ್ಕೊಂಡು ಜಪ ಮಾಡಬೇಕು ಅಂತ. ಮಂತ್ರ ಜಿತಾಸನದಲ ಏಕಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ರುಜಿನಿಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿ ಮಾಡಿಕೊಡುವನು ಕಡೆಗೆ ಪರಗತಿಯ. ಇದರಲ್ಲಿ ಸಂಧಿ ಶಬ್ದ ಏನು ಜಾಸ್ತಿ ಇಲ್ಲ, ಅದಕ್ಕೆ ಹಂಗೆ ಹೋಗ್ಕೊಂಡು ಹೋಗಿದ್ದೇನೆ. ಇನ್ನು 18 ನೋಡಿ. ಚತುರ ಮೂರ್ತ್ಯಾತ್ಮಕ ಹರಿಯು ತ್ರಿವಿಂಶತಿ ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳ 27 ರೂಪದೊಳೆ ಪ್ರದ್ಯುಮ್ನ ಸುತರೊಳೆ ಇಲ್ಲಿ ಎಷ್ಟತ್ತು ರೂಪದೊಳೆ 27 ವರ್ಷ ರೂಪದೊಳೆ ಪ್ರದ್ಯುಮ್ನ. ಅದೇ ಚತುರಮೂರ್ತ್ಯಾತ್ಮಕ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇದು 4 ರೂಪದಿಂದ ಇಲ್ಲಿ 30 ಎಷ್ಟು ಅಂದರೆ ನಮಗೆ ಆಯುಷ್ಯದಲ್ಲಿ ಯಾವ ಭಾಗದಲ್ಲಿ ಯಾವ ಭಗವದ್ ರೂಪ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರೂಪದೊಳೆ 77 ರೂಪದೊಳೆ ಪ್ರದ್ಯುಮ್ನ 27 ಮಾರುತನೊಳೆ 27 ರೂಪದೊಳೆ ಪ್ರದ್ಯುಮ್ನ ಸುತರೊಳೆ 25 18 ಅತುಳ ರೂಪಗಳ ಅರಿತು 18 ಅತುಳ ರೂಪಗಳ ಅರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪಾದವ 19 ನೋಡಿ. 100 ವರ್ಷಕ್ಕೆ ದಿವಸ 36,000 ವಹವು ನಾಡಿ ಶರೀರದೊಳಗೆ ಇನುತಿಹವು ಸ್ತ್ರೀ ಪೂಭೇದದಲ್ಲಿ ಹರಿಯ ಈರಲಿಕ 70,000 ಮೂರುತಿಗಳನ್ನೇ ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದು ಅರಿದು. 20 ನೋಡಿ. ಕಾಲ ಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ ಲಕ್ಷ್ಮೀಲೋಲ ತತ್ತದ್ ರೂಪ ನಾಮದಿ ಕರೆಸಿತೊಳಗೆ ಇದ್ದು ಕರೆಸುತ್ತ ಒಳಗೆ ಇದ್ದು ಲೀಲೆಯಿಂದಲೇ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣಕಾರ್ಯಗಳ ಮನೆ ಮಾಡಿ. 21 ನೋಡಿ. ತಿಲಜವರ್ತಿಗಳ ಅನುಸರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದ ಕತ್ತಲೆಯ ಭಂಗಿಸಿ ತತ್ಪದಾರ್ಥವ ತೋರುವಂದದಲ್ಲಿ ಅಥವಾ ತದ್ಗತಾರ್ಥವ ತೋರುವಂದದಲ್ಲಿ ಜಲರು ಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲೆದು ಹೊಳೆಯುತ್ತ ತೋರುವನು ಗುಣರೂಪ ಕ್ರಿಯೆಗಳನ್ನು. 22 ನೋಡಿ. ಆವ ದೇಹವೇ ಕೊಡಲಿ ಹರಿ ಆವ ಲೋಕದೊಳೆ ಇಡಲಿ ತಾ ಮತ್ತಾವ ದೇಶದೊಳೆ ಇರಲಿ ಆವಾವಸ್ಥೆಗಳು ಬರಲಿ ಈ ವಿಧದಿ ಜಡ ಚೇತನಗಳು ಪರಾವರೇಶನ ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯು ಬೇಡು ಕೊಂಡಾಡು. ಒಂದರೊಳಗೆ ಒಂದು ಬೆರದಿಹ ಬೆರದಿಹವು ಇಂದಿರೇಶನ ರೂಪಗಳ ಮನ ಬಂದ ತೆರೆದಲ್ಲಿ ಚಿಂತಿಸಿದಕ್ಕೆ ಅನುಮಾನ ಎನಿತಿಲ್ಲ. ಸಿಂಧುರಾಜನೊಳ ಅಂಬರಾಲಯ ಬಂಧಿಸಲು ಪ್ರತಿ ತಂತುಗಳೊಳಗ ಬಿಂದು ವ್ಯಾಪಿಸಿದಂತೆ ಇರುತ್ತಿಪ್ಪು ಚರಾಚರದಿ. 24 ನೋಡಿ. ಒಂದು ರೂಪದೊಳ ಒಂದು ಅವಯವದೊಳ ಒಂದು ರೋಮದೊಳ ಒಂದು ದೇಶದಿ ಪೊಂದಿ ಇಪ್ಪು ಅಬುಜಜಾಂಡ ಅನಂತಾನಂತ ಕೋಟಿಗಳು ಹಿಂದೆ ಮಾರ್ಕಂಡೆಯ ಕಾಣನೆ ಒಂದೇ ರೂಪದಿ ಸೃಷ್ಟಿ ಪ್ರಳಯಗಳೇ ಇಂದಿರೇಶನೊಳನೆ ಇದ್ದು ಅಚ್ಚರಿಯ ಅಪ್ರಮೇಯ ಸದಾ. ಇಂದಿರೇಶನೊಳನೆ ಇದ್ದು ಅಚ್ಚರಿಯು
ಅಪ್ರಮೇಯ ಸದಾ. ಒಂದು ಅನಂತಾನಂತ ರೂಪಗಳ ಒಂದೇ ರೂಪದಲ್ಲಿಯೂ ಲೋಕಗಳ ಒಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳೆ ನಂದನಂದನ ರಣದೊಳ ಇಂದ್ರ ಆತ್ಮಜಗೆ ತೋರಿಸನೆ. 26ನೇ ನೋಡಿ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರಶೂನ್ಯ ವಿರಾಟನೆನಿಸುವ ಪದುಮಜಾಂಡದೊಳು ವಾರಿಜ 27 ನೋಡಿ. ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪಗುಣಗಳು ವಾರಧಿಯೊಳಿಯ ತೆರೆಗಳ ಅಂದದಿ ಸಂದಣಿಸುತ್ತಲಿಹವು. ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ. ಇದು ಇಂಪಾರ್ಟೆಂಟು. ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತವು 6 4 ವಿಭೂತಿ ಅಂತರ್ಯಾಮಿ ರೂಪಗಳು. 28 ನೋಡಿ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವಪಾದ್ಯನು ಚೇತನ ಅಚೇತನ ಜಗತ್ತಿನೊಳ ಅನುದಿನದಲ್ಲಿ ಆಡುವನು ಸುಖಪೂರ್ಣ. ದಣುವಿಕೆಯೋ ಇವಾಗಿಲ್ಲ ಬಹು ಕಾರುಣಿಕ ಅನಂತಾನಂತ ಜೀವರಿಗೆ ಇಪ್ಪದೊಳಗೆ ಏಕ ಅಂಶಾಂಶ ರೂಪದಿ ನಿಂತು ನೇಮಿಸುವ. ಜೀವರ ಗಣದೊಳೆ ಏಕ ಅಂಶಾಂಶ ರೂಪದಿ ನಿಂತು ನೇಮಿಸುವ. 29ನೇ ನೋಡಿ. ಜೀವರ ಭೇದ ಜಡ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು. ಲಕ್ಷ್ಮೀ ಮೂವರಿಂದಲೇ ಪದುಮಜಾಂಡದೆ ತಾವಿಲಕ್ಷಣ ಎಣಿಸುತ್ತಿಪ್ಪಳು. ಸಾವಧಿಕ ಸಮಶೂನ್ಯಳೆಂದು ಅರಿತು ಈರ್ವರನು ಭಜಿಸು. ಆದಿತೇಯರು ತಿಳಿಯದಿಹ ಗುಣ ವೇದಮಾನಿಗಳ ಎಂದೆನಿಪ. ವಾಣ್ಯಾದಿಗಳು ಬಲ್ಲವರ ಅವರಿಗೆ ಅರಿಯದಿಹ ಗುಣಗಳನ್ನು. ವೇದ ಬಲ್ಲನು ಬೊಮ್ಮನು ಅರಿಯದ ಅಗಾಧ ಗುಣಗಳ ಲಕುಮಿ ಬಲ್ಲಳು. ಶ್ರೀಧರನು ಒಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿಯಂದು. 31ನೇ ನೋಡಿ. ಇಂಥ ಅನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕುಮಿ ಭಗವಂತಗೆ ಆಭರಣ ಆಯುಧ ಆಂಬರ ಆಲಯಗಳ ಆಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡುತ್ತಲಿ ತದ ಅಧೀನತ್ವ ವೈದಿಗಳು. ಪ್ರಳಯ ಜಲಧಿಯೊಳಳು ಉಳ್ಳ ನಾವೆಯು ಹೊಲಬುಗಾಣದೆ ಸುತ್ತುವಂದದಿ ಜಲರು ಹೇಕ್ಷಣನ ಅಮಲ ಗುಣರೂಪಗಳ ಚಿಂತಿಸುತ್ತ ನೆಲೆಯಗಾಣದೆ ಮಹಾಲಕುಮಿ ಚಂಚಲವ ನೈದಿಹಳು ಅಲ್ಪ ಜೀವರಿಗೆ ಅಳವಡುವುದೇನು ಇವನ ಮಹಿಮೆಗಳು ಈ ಜಗತ್ರಯದಿ. ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನಗಮ್ಯ ಗಯಾಸುರಾರ್ಧನ ಮೌನಿ ಕುಲಸನ್ಮಾನ್ಯ ಮಾನದ ಮಾತುಲಧ್ವಂಸಿ
ದೀನಜರ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೇ ಗತಿ ಎಂದು ಅನುದಿನದಿ ನಂಬಿದವರನ್ನು ಪೊರೆವ. ಇಲ್ಲಿ ಪದಚ್ಛೇದ ಮುಗಿತು. ಪದಚ್ಛೇದ ಭಾಳ ಇಂಪಾರ್ಟೆಂಟು. ಅಷ್ಟು ನೀವು ಕೆಲವೊಬ್ಬರು ಅದಕ್ಕಷ್ಟು ಮಹತ್ವ ಕೊಡ್ತಾ ಇಲ್ಲ. ಬಹಳ ಮಹತ್ವ ಆದಂಥದ್ದು. ಪದಚ್ಛೇದ ಸರಿಯಾಗಿ ಬಂದ್ರೇ ಪಾರಾಯಣ ಸರಿ ಆಗ್ತದೆ, ಅಲ್ಲಿ ಅರ್ಥನೂ ಆಗ್ತದೆ. ಸೊ ಪದಚ್ಛೇದ ವಿಶೇಷ ಗಮನ ಕೊಟ್ಟು ಅಧ್ಯಯನ ಮಾಡಬೇಕು ಅಂತ ವಿನಂತಿ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣಾ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರುವಂತರ್ಗತ ತತ್ವಾಭಿಮಾನಿ ಯಥಾಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.